ಅಂದ್ರೇನ ಅಥವಾ ಸುಳ್ಳು ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಚೆನ್ನಾಗಿದೆ. ಹುಡುಗಿಗೋಸ್ಕರ ಸಾಲ ಮಾಡೋದು ತಪ್ಪು, ಬಟ್ ಹುಡುಗಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಸಾಲ ಮಾಡಿರೋದಾರೆ, ಬೇಜಾರೇನಿಲ್ಲ. ರಿಯಾಲಿಟಿನ ತೋರಿಸಿದ್ದಾರೆ. ಈಗಿನ ಕಾಲದ ಹುಡುಗರು ಹೇಗಿರ್ತಾರೆ, ಹುಡುಗಿ ಕೇಳಿದ ತಕ್ಷಣ ದುಡ್ಡು ಕೊಡ್ತಾರೆ ಅಂದರೆ ಅದ್ರ ಹಿಂದೆಗಡೆ ಇರೋ ಕಷ್ಟನ ಅವ್ರು ತೋರಿಸಿದ್ದಾರೆ. ಚೆನ್ನಾಗಿದೆ. ಸಾರಿ ನೋ, ಚೆನ್ನಾಗಿದೆ. ಫ್ಯಾಮಿಲಿ ಸೇಮ್ ಹೌದು, ಕನೆಕ್ಟ್ ಆಯಿತು. ಮತ್ತು ತಾತ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಕಷ್ಟಪಟ್ಟು ಸಾಕ್ತಿದ್ದಾರಲ್ವಾ, ಸೊ ಕಣ್ಣಲ್ಲಿ ನೀರು ಬರುತ್ತೆ. ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೋದು. ಇನ್ನೊಂದ್ಸತಿ ನೋಡ್ಬೋದು. ಇನ್ನೂ ಮಾಡ್ಬೋದಿತ್ತು, ಪಾರ್ಟ್ 2 ಮಾಡ್ಬೋದು. ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಆ್ಯಕ್ಚುಲಿ ಥ್ಯಾಂಕ್ಸ್ ಡೈರೆಕ್ಟ್ರಿಗೆ. ಕನ್ನಡ ಮೂವಿ ಇಷ್ಟು ಚೆನ್ನಾಗಿ ಆಮೇಲೆ ಹೀರೋ ಆ್ಯಕ್ಟಿಂಗ್ ಮಾತ್ರ ಅಮೇಝಿಂಗ್, ತುಂಬ ನ್ಯಾಚುರಲಾಗಿ ಮಾಡಿದ್ದಾರೆ. ಹೀರೋಯಿನ್ ಆದರೂ ಅಷ್ಟೇ, ಸೈಡ್ ರೋಲು, ಆಮೇಲೆ ಅದರಲ್ಲಿ ಡೈರೆಕ್ಟ್ರು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಖಂಡಿತ 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 ಪ್ರೋತ್ಸಾಹ ಕೊಡಬೇಕು. ಬಟ್ ಹೀರೋಗೆ ಹ್ಯಾಟ್ಸ್ ಆಫ್. ಆಮೇಲೆ ಡೈರೆಕ್ಟ್ರಿಗಂತೂ ನಿಜವಾಗ್ಲೂ ಬಟ್ ಲಾಸ್ಟ್ ಎಮೋಷ್ನಲ್ಲಿ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ ಸರ್. ಎಲ್ಲರೂ ಫಸ್ಟ್ ನಾನು ನೋಡಿದೆ, ಏನು ಎಲ್ಲರೂ ಹಿಂಗೆ ಹೇಳ್ತಾ ಇದ್ದಾರೆ, ಅಷ್ಟೊಂದು ಎಮೋಷ್ನಲ್ ಆಗಿದೆ. ನಾವು ಹೋಗಿದ ಮೇಲೆ ಅದೇ ಏನಿಲ್ಲ, ನಮ್ಮ ಕಣ್ಣಲ್ಲಿ ನೀರು ಬರಲ್ಲ ಬಿಡು. ಬಟ್ ಲಾಸ್ಟ್ ಸೀನಲ್ಲಿ ಹೀರೋ ಹೇಳ್ತಾರಲ್ಲ ಡೈಲಾಗ್ಸು, ಅಮೇಝಿಂಗ್. ಅವಾಗ ನಾವು ಅಳು ಬರಲಿಲ್ಲದವ್ರಿಗೂ ಅಳು ಬಂದುಬಿಡುತ್ತೆ. ತುಂಬ ಸರ್ ಅಮೇಝಿಂಗ್ ಸರ್, ಅಮೇಝಿಂಗ್. ಬಟ್ ಎಲ್ಲರಿಗೂ ನಾನು ಹೇಳ್ತಾ ಇರೋದು, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ನಮ್ಮ ಕನ್ನಡನ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸೇ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಸರ್. ಹೀರೋ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಘಟನೆಯನ್ನು ತೋರಿಸಿರೋ ರೀತಿ ಇದೆ ಇದು. ಕೆಲವೊಂದು ಸೀನ್ಗಳು ಬಂದಾಗ ನನ್ನ ಹಳೆ ಬಾಲ್ಯದ ನೆನಪುಗಳು ಕೂಡ ನೆನಪಾಗುತ್ತೆ. ಇವತ್ತಿನ ಜನ್ರೇಷನ್ಗೆ ಇದು ಇಂಥ ಫಿಲಮ್ ಬೇಕಾಗುತ್ತೆ. ಇವತ್ತಿನ ಜನ್ರೇಷನ್ ನಾವು ಎಲ್ಲೆಲ್ಲೋ ಕಳೀತಾ ಇರ್ತೀವಿ ದುಡ್ಡನ್ನ, ಅದೇ 100 ರೂಪಾಯಿನ ಕೊಟ್ಟು ಬಂದು ಫಿಲಮ್ನ ನೋಡಿ. ಅದೇ ಈಗ ಮಕ್ಳಿಗೆ ಏನೇನೋ ಕೊಡಿಸಿ ಏನು ಹಾಳು ಮಾಡ್ತಾ ಇರ್ತಾರೆ, ಯಾವುದಾದ್ರು ಫಿಲಮ್ ತೋರಿಸ್ತಾ ಇರ್ತಾರೆ ಕರ್ಕೊಂಡೋಗಿ. ನಿಮ್ಮ ಮನೆಯಲ್ಲೆಲ್ಲ ಫ್ಯಾಮಿಲಿಯವರು ಸಮೇತವಾಗಿ ಬಂದು ನಿಮ್ಮ ಮಕ್ಕಳಿಗೆ ಈ ಫಿಲಮ್ ಒಂದು ಸಲ ತೋರಿಸಿ. ತಂದೆ ತಾಯಿ ಬೆಲೆ ಅಂತಂದ್ರೆ ಏನು, ಅವ್ರದ್ದು ದುಡ್ಡು ಸಂಪಾದನೆ ಇರುತ್ತಲ್ಲ, ತಂದೆ ತಾಯಿ ಮಹತ್ವ ಅಂತಕ್ಕಂಥ ಇದ್ರಲ್ಲಿ ಗೊತ್ತಾಗುತ್ತೆ ಫಿಲಮಲ್ಲಿ. ತಂದೆ ತಾಯಿ ಬೆಲೆಯನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ಒಬ್ಬರು ಕಷ್ಟ ಬಿದ್ದು ದುಡಿದು ಮಕ್ಕಳನ್ನ ಯಾವ ರೀತಿಯಾಗಿ ಓದಿಸ್ತಾರೆ, ಯಾವ ರೀತಿಯಾಗಿ ಬೆಳೆಸ್ತಾರೆ ಅನ್ನೋದು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯಮಾಡಿ ಎಲ್ಲರೂ ಒಂದು ಸಲ ಬಂದು ಈ ಮೂವಿಯನ್ನು ನೋಡಿ ಮೂವಿ ಬಗ್ಗೆ ಆಮೇಲೆ ಮಾತಾಡಿ. ಈಗ ಸುಮ್ಮನೆ ಹೆಸರನ್ನ ನೋಡೋದು, ಯಾರೋ ಹೇಳೋರೆ ಮಾಡೋರೆ ಅಂತೇಳಿ ಅದನ್ನು ನೋಡೋದಲ್ಲ. ಆ ಫಿಲಮನ್ನು ಒಂದು ಸಲ ಬಂದು ನೋಡಿ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಮಾತಾಡಿ. ಈ ಫಿಲಮ್ ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ ಅಂತ ಹೇಳ್ತೀನಿ. ಪರ್ಸ್ನಲಿ ನನ್ನ ಬಾಲ್ಯದ್ದು ಜೀವನ ನನಗೆ ನೆನಪಾಯಿತು ಬ್ರದರ್, ಹೇಳಬೇಕು ಅಂತಂದರೆ. ಏಕೆಂದರೆ ನಾನು ಆ ಘಟನೆಗಳಲ್ಲಿ ತುಂಬ ಮುಳುಗೋಗಿದ್ದೆ. ತಂದೆ ತಾಯಿನ ವಿರುದ್ಧವಾಗಿ ನಾನು ಹಾಕ್ಕೊಂಡು ಮತ್ತು ಅದ್ರ ಬಗ್ಗೆ ವಿರುದ್ಧವಾಗಿ ನಾನು ನಡೆದಿದ್ದೀನಿ. ಆ ನಡೆದಾಗ ಆ ಜೀವನದಲ್ಲಿ ನಾವೇನು ಸಾಧನೆ ಮಾಡೋಕ್ಕಾಗಿಲ್ಲ. ತಂದೆ ತಾಯಿ ಜೊತೇಲಿ ಇದ್ಕೊಂಡು ಏನು ಬೇಕಾದ್ರೂ ಗೆಲ್ಬೋದು ನಾವು. ತಂದೆ ತಾಯಿ ಇಲ್ಲ ಅಂತಂದರೆ ನಾನೇನು ಗೆಲ್ಲೋದಕ್ಕೂ ಆಗೋದಿಲ್ಲ, ನಾವು ಶೂನ್ಯ. ಏಕೆ ಅಂತಂದರೆ ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂತಂದರೆ ತನ್ನ ದೇಹದಲ್ಲಿ ಎಷ್ಟು ಮೂಳೆ ಇರುತ್ತೆ ಅಷ್ಟು ಮೂಳೆಯನ್ನು ಒಂದು ಸಲ ಮುರಿದ್ರೆ ಯಾವ ರೀತಿ ಪೇನ್ ಆಗುತ್ತೆ ಆ ರೀತಿ ಪೇನ್ ಆಗುತ್ತೆ. ನಾವು ಬರೀ ಒಂದು ಸಣ್ಣದು ಬಿದ್ದಿದ್ದೇ ತಡ್ಕೊಳಕ್ಕಾಗಲ್ಲ. ಅಂತಂದ್ರೆ ಅಷ್ಟು ನೋವನ್ನು ತಡ್ಕೊಂಡು ಒಂದು ತಾಯಿ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆದರೆ ನಾವು ಅದನ್ನು ಲೆಕ್ಕ ತೊಗೊಳ್ಳಲ್ಲ. ಏನೋ ಒಂದು ಬೆಳೆಯವರೆಗೂ ಒಂದು ಅಮ್ಮ ಅಂತ ಇರ್ತೀವಿ. ಅದೇ ಹೆಂಡತಿ ಬಂದಮೇಲೆ ನಮ್ಮ ಮಾತು ನಮ್ಮ ನಡವಳಿಕೆನೇ ಚೇಂಜ್ ಆಗಿ ಹೋಗ್ತಾ ಇರುತ್ತೆ. ಯಾಕೆ ನಾವು ಹೆಂಡತಿ ಸರಿಗೆ ಇಟ್ಕೊಂಡು ಅವರಿಂದ ಹೆಂಡತಿಯಿಂದ ಹೊರಟೋಗ್ತೀವಿ. ಏಕೆ ಅಂತಂದರೆ ತಾಯಿ ನಮ್ಮನ್ನು ಅಷ್ಟೆಲ್ಲ ಸಾಕಿ ಸಲಿ ಎಲ್ಲ ಮಾಡಿರ್ತಾಳೆ. ಅವತ್ತಿನ ಕಾಲು ಕಸ ನೋಡ್ತಾ ಇರ್ತೀವಿ. ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ತಂದೆ ತಾಯಿಗೆ ಬೆಲೆ ಕೊಡಿ. ತಂದೆ ತಾಯಿ ಮಹತ್ವ ಅಂತಕ್ಕಂಥ ತುಂಬ ಚೆನ್ನಾಗಿ ತೋರಿಸಿದ್ರು ಮೂವಿಯಲ್ಲಿ. ಎಲ್ಲರೂ ಬಂದು ಇದು ಒಂದು ಸಲ ಈ ಮೂವಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಲಾಸ್ಟೆಲ್ಲ ಕಣ್ಣಲ್ಲಿ ನೀರು ಬರಬೇಕು ಆ ಥರ ಬಂದಿದೆ. ಇಷ್ಟು ದಿನಕ್ಕೆ ಒಳ್ಳೆ ಫಿಲಮ್ ತೆಗೆದಿದ್ದಾರೆ, ತುಂಬ ಥ್ಯಾಂಕ್ಸು. ತಾಯಿ ಮತ್ತು ಅವರು ಮುಂಚೆ ಯಾವ ಥರ ಇದ್ದರು, ಆಮೇಲೆ ಯಾವ ಥರ ಆದರು ಅನ್ನೋದನ್ನ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದ್ಭುತವಾಗಿದೆ ಫಿಲಮು, ಫ್ಯಾಮಿಲಿ ಕುಂತ್ಕೊಂಡು ನೋಡೋವಂಥ ಫಿಲಮ್ ಸರ್. ಆ್ಯಕ್ಚುಲಿ ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಎಮೋಷನ್ಸ್ ಕ್ಯಾರಿ ಮಾಡಿದ್ದೀವಿ. ಅದು ನಿಜವಾಗ್ಲೂ ಜನಗಳನ್ನ ನೋಡ್ತಾ ಇದ್ದರೆ ಒಂದೊಂದು ಸೀನು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಕೆಲಸ ನಾವು ಮಾಡಿರೋದು ನಮ್ಗೆ ಸಾರ್ಥಕ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನೀವು ದಯವಿಟ್ಟು ಎಲ್ಲರಿಗೂ ರೀಚ್ ಮಾಡಿಸ್ಬೇಕು. ಇದು ಎಲ್ಲರ ಮನೆಯಲ್ಲೂ ನಡೆಯುವಂತಹ ಒಂದು ಕತೆ ಇದು.
ಎಲ್ಲ ಜನಗಳಿಗೂ ಇವಾಗ ನಿಮಗೆ ನಮಗೆ ನನಗೊಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಆ ಥರ ಸಬ್ಜೆಕ್ಟ್ ತುಂಬ ಡೈರೆಕ್ಟರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲರೂ ಐ ರಿಕ್ವೆಸ್ಟ್ ಎವ್ರಿ ಒನ್ ಈ ಸಿನಿಮಾನ ನೋಡಬೇಕು, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಸಮೇತ ಬಂದಿದ್ರಿ. ನನ್ನ ಮಗಳು ನೋಡ್ತಾನೆ ಇದ್ಲು ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ತಪ್ಪದಿರೋ ಈ ಥರ ಮೂವಿನ ನೋಡಬೇಕು ಇವಾಗ. ಮ್ಯೂಸಿಕ್ಕು ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಏನಂದರೆ ಜೀವನದಲ್ಲಿ ಕಷ್ಟಪಡಬೇಕು, ಅದೊಂದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಅದೇ ಮಿಡ್ಲ್ ಕ್ಲಾಸ್ ಸ್ಟೋರಿ. ಅದೇ ಏನಂದರೆ ಫಸ್ಟು ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದ ಮೇಲೆ ಫಸ್ಟು ಅವ್ರ ಜವಾಬ್ದಾರಿ ಏನಿರುತ್ತೆ, ತಂದೆ ತಾಯಿ ಫಸ್ಟ್ ಅವ್ರನ್ನ ನೋಡ್ಕೋಬೇಕು. ಅದಾದಮೇಲೆ ಲವ್ ಜೀವನ ಅಂತ ಹೋಗಬೇಕು. ನಾನಂತೂ ಅದನ್ನೇ ಇಷ್ಟಪಡ್ತೀನಿ. ಮತ್ತು ಎಲ್ಲ ಹೆಣ್ಮಕ್ಳು ಅಷ್ಟೇ ದುಡಿಮೆನೇ ನೋಡಿ ಮದುವೆ ಆಗಬಾರ್ದು. ಬಟ್ ಅವರು ಎಷ್ಟು ಕಷ್ಟಪಟ್ಟು ದುಡಿತಾ ಇರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಓಲ್ಡ್ ಮೂವಿ ತುಂಬ ಚೆನ್ನಾಗಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ಸೂಪರ್ ಆಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟು. ದುಡ್ಡಿನ ವ್ಯಾಲ್ಯೂ ಏನಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ದುಡ್ಡಿನ ವ್ಯಾಲ್ಯೂ ಬಗ್ಗೆ ಒಂದೊಳ್ಳೆ ಮೆಸೇಜ್. ಪ್ರತಿಯೊಬ್ಬರು ಬಂದು ನೋಡಿ ಫಿಲಮ್ನ. ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ. ಸರಿ, ಸೂಪರ್. ಅವ್ರನ್ನ ಒಂದು ಮಾಸ್ ಅಪೀಲಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರೈಸೇಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಕತೆ ತುಂಬ ಚೆನ್ನಾಗಿತ್ತು. ಎಂಡಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಹಾಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಾಗಲಿ, ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ ಸಿನಿಮಾ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮೇನಾಗಿ ಯೂತ್ಸ್ ಎಲ್ಲ ಇವಾಗ ಮನೇಲಿ ಜವಾಬ್ದಾರಿ ತೊಗೊಳ್ದೆ ಲವ್ ಅಂತ ಅಡ್ಡದಾರಿ ಹಿಡ್ದಿರೋರಿಗೆಲ್ಲ ಬುದ್ಧಿ ಬಂದಂಗೆ ಆಗಿದೆ ಈ ಸ್ಟೋರಿ ನೋಡಿದ್ಮೇಲೆ. ನೈಸ್ ಸ್ಟೋರಿ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ನೈಸ್, ತುಂಬ ಚೆನ್ನಾಗಿದೆ. ಮೇನಾಗಿ ಸ್ಟೋರಿ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ ನಾನು, ಇಲ್ಲಿ ಸೇಮ್ ರಿವ್ಯೂನೇ ಕೊಟ್ಟೆ. ಯಾಕಂದರೆ ಮೇನ್ ಈಗಿನ ಯೂತ್ಸ್ ಎಲ್ಲ ಜವಾಬ್ದಾರಿ ಇಲ್ದಂಗೆಲ್ಲ ಮನೇಲಿ ಸುಮ್ಮನೆ ಲವ್ ಅಂತ ಎಲ್ಲ ಹೋಗೋರ್ಕಿಂತ ಜವಾಬ್ದಾರಿ ತೊಗೊಂಡು ಮನೆ ಇಡ್ಸೋದ್ರಲ್ಲಿ ಎಷ್ಟಿದೆ ಎಫರ್ಟ್ಸ್ ಇದೆ ಹಾಕಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ನಿಲ್ಲಿಸ್ಕೊಂಡಿದೆ.